ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಈ ನಿಮ್ಮ ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೋಡಕ್ಕೆ ತುಂಬಾ ಆಕರ್ಷಣೀಯವಾಗಿ ಕೆಲವೇ ವಸ್ತುಗಳಿದಾವೆ, ಜಾಸ್ತಿ ಐಟಮ್ಸ್ ಬೇಕಾಗಿದೆ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ. ಇವತ್ತು ಒಂದು ಗರಪುರಿ ಅಂತ ಸರಿ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳ್ಳುವಂತ ಶ್ರೀ ವೈಷ್ಣವರ ಅಡುಗೆ ಇದೆ. ಸರಿ. ಬಹುಶಃ ಬೇರೆಯವರು ನೋಡ್ಕೊಂಡು, ಈಗ ನಾನು ನಿನ್ಗೆ ಹೇಳ್ಕೊಟ್ಟಂಗೆ ನೀನ್ ಇನ್ನೊಬ್ರಿಗೆ ಹೇಳ್ಕೊಟ್ಟಂಗೆ ಬೇರೆಯವರು ನೋಡಿ ಕಲಿ ಮಾಡಿ ಕಲಿ ಎಲ್ಲ ಇರುತ್ತಲ್ಲ. ಮೂಲತಃ ಇದು ಶ್ರೀ ವೈಷ್ಣವರ ಅಡುಗೆ. ನಮ್ಮಲ್ಲೆಲ್ಲ ಬಾಲ್ಯದಲ್ಲಿ ನಮ್ಗೆ ಮದುವೆಗಳಲ್ಲಿ ಉಪನಯನ, ಈ ಗೃಹ ಪ್ರವೇಶ, ಅದರಲ್ಲಿ ವಿಶೇಷವಾಗಿ ಗರಪುರಿ ಮಾಡಿ ಬಡಿಸೋರು. ಬಿಸಿ ಬಿಸಿಯಾಗಿ ಮಾಡ್ತಾ ಇರೋರು ಬಿಸಿ ಬಿಸಿಯಾಗಿ ಬಡಿಸೋರು. ಬಹಳ ಸುಲಭ ವಿಧಾನ ಇದು. ಯಾಕೆಂದ್ರೆ ಕೆಲವರು ಅನುಕೂಲ ಅನ್ನೋದು ಎಲ್ರಿಗೂ ಒಂದೇ ರೀತಿ ಇರಲ್ಲ. ತುಂಬಾ ಹೇರಳವಾಗಿ ಖರ್ಚು ಮಾಡಿ ಸಿಕ್ಕಾಪಟ್ಟೆ ಲೇಬರ್ ಕೊಟ್ಕೊಂಡು ಮಾಡಿಸೋ ಸ್ವೀಟ್, ಕೆಲವು ಸ್ವೀಟ್ಗಳಿರ್ತವೆ. ಇದು ಅಂತದ್ರಲ್ಲಿ ಇದು ಬೇಕಾದ್ರೆ ಈ ತುಪ್ಪದ ಜಾಗದಲ್ಲಿ ನಾವು ಸಾಟಿ ಕೊಡೋದಕ್ಕೆ ಎಣ್ಣೆ ಬೇಕಾದ್ರೆ ಉಪಯೋಗಿಸ್ಬೋದು. ತುಪ್ಪ ಕೊಟ್ರೆ ಚೆನ್ನಾಗಿರುತ್ತೆ. ಅವ್ರವ್ರ ಅನುಕೂಲ. ಬೇಕು ಅಂದ್ರೆ ತುಪ್ಪದ ಜಾಗದಲ್ಲಿ ಎಣ್ಣೆ ಹಾಕಿ ಸಾಟಿ ಕೊಟ್ಟು. ಇದು ಗರಗ ಪೂರಿ ಅಂತ ಇದಕ್ಕೆ ಹೆಸರು. ಗರ್ಗ ಅಂದ್ರೆ ಗರಿ, ಪೂರಿ, ಗರಿ ಪೂರಿ. ಅದಕ್ಕೆ ಬೂರ ಸಕ್ಕರೆ ಹಾಕ್ತಿವಿ. ಬೇರೆ ಪೂರಿಗೆ ನಾವು ಬೂರ ಸಕ್ಕರೆ ಹಾಕಲ್ಲ. ಆಮೇಲೆ ಇದು ಕ್ರಿಸ್ಪಿ ಆಗಿರುತ್ತೆ, ಅದು ಕ್ರಿಸ್ಪಿ ಆಗಿರುತ್ತೆ. ಅದನ್ನ ಸಾಫ್ಟ್ ಅಂದ್ರೆ ಸಾಫ್ಟ್ ಮಾಡ್ಕೋಬಹುದು. ಈ ಕ್ರಿಸ್ಪಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸರಿ ಸರಿ. ಗರಪುರಿ. ಸೊ ಹಾಗಿದ್ರೆ ಇವತ್ತು ಪುರಿಯನ್ನ ಹೇಗ್ ಮಾಡೋದು, ಅದನ್ನ ಕ್ರಿಸ್ಪಿ ಆಗಿ ಉಳಿಯೋ ಹಾಗೆ ಏನ್ ಮಾಡೋದು, ಆ ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಣ. ಖಂಡಿತ ಹೇಳ್ಕೊಡಿ ನಮ್ಗೆ. ನೀನ್ 15 ದಿವಸ ಅಲ್ಲ, ತಿಂಗಳಲ್ಲ, ಒಂದು 7-8 ಕಂಟೈನರ್ಲಿ ಹಾಕಿಟ್ರೆ ಮಕ್ಕಳು ಸ್ಕೂಲಿಂದ ಬರ್ತಾರೆ. ಬಂದ ತಕ್ಷಣ ಏನಾದ್ರು ಒಂದು ಸ್ನಾಕ್ಸ್ ಕೊಡ್ಬೇಕು, ಪೌಷ್ಟಿಕಾಂಶದಿಂದ ಇರೋ ಸ್ವೀಟ್. ಅದು ಈಸಿಯೆಸ್ಟ್ ವೇ ಟು ಪ್ರಿಪೇರ್. ಬಹಳ ಸುಲಭವಾಗಿ ಮಾಡ್ಬೋದು ಅಂತ ಇದ್ದಾರೆ. ಈಗ ಗರಪುರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಬೂರಾ ಸಕ್ಕರೆ, ಚಿರೋಟಿ ರವೆ, ತುಪ್ಪ, ಏಲಕ್ಕಿ ಪುಡಿ ಮತ್ತು ಕರಿಯಲು ಎಣ್ಣೆ. ಈಗ ಫಸ್ಟ್ ಗರಪುರಿಗೆ ಕಲ್ಸ್ಕೊಂಡ್ಬಿಡೋಣ. ಸರಿ. ಇಲ್ಲಿ ಎಣ್ಣೆ ಹಾಕೊಂಡು ಈ ಕಡೆ ಸ್ಟೋವ್ ಇರ್ತೀನಿ, ಶಿಫ್ಟ್ ಮಾಡ್ತೀನಿ. ನಾವು ಸ್ಟೋವ್ ಹಚ್ಕೊಂಡ್ಬಿಡೋಣ. ಸ್ಟೋವ್ ಹಚ್ಚಿ ಎಣ್ಣೆ ಕಾಯ್ತಾ ಇರಲಿ. ಕಮ್ಮಿ ಕಾವಲಿ, ಕಮ್ಮಿನೇ ಮಾಡಿದ್ದೀನಿ. ಇದಕ್ಕೆ ಕೊಡ್ಬಿಟ್ಟು ಎಣ್ಣೆ ಹಾಕ್ಬಿಡೋಣ. ಬೌಲ್ ತಗೋ. ಚಿರೋಟಿ ರವೆ ನಾವು 3/4 ಬಟ್ಲು ತಗೊಂಡಿದ್ದೀವಿ. ಅಂದ್ರೆ ಇಲ್ಲಿ ಒಂದು 250 ಗ್ರಾಮ್ 1/4 kg ತಗೊಂಡಿದ್ದೀವಿ. 1/4 kgಗೆ ಹಾಕಮ್ಮ 1/4 kg ಚಿರೋಟಿ ರವೆ. (25 ಗ್ರಾಮ್ನಿಂದ 30 ಗ್ರಾಮ್ನಷ್ಟು ಮೈದಾ ಪ್ರಮಾಣ ಜಾಸ್ತಿ ಹಾಕಿದ್ರೆ ಪೂರಿ ಉಬ್ಬಿಡುತ್ತೆ. ಇದು ಗರಪುರಿ ಉಬ್ಬಾರ್ದು. ಅಂದ್ರೆ ಈಗ ನಾವು ಒಂದು 3/4 ಬಟ್ಲಷ್ಟು ತಗೊಂಡ್ರೆ ಸಾಕು ಅಲ್ವಾ? ಸಾಕು. ಅಕ್ಕಿ ಹಿಟ್ಟು ಇದು ಕ್ರಿಸ್ಪಿನೆಸ್ ಕೊಡುತ್ತೆ, ಬೈಂಡಿಂಗು ಕೊಡುತ್ತೆ. ಮೈದಾ ಬೈಂಡಿಂಗ್ಗೆ ಇದು ಕ್ರಿಸ್ಪಿನೆಸ್ ಕೊಡುತ್ತೆ. ಅದು ಅಷ್ಟೇ, ನಾವು ಮೈದಾ ಎಷ್ಟು ಹಾಕಿದ್ವೋ ಅದರಲ್ಲಿ ಅರ್ಧ ಅಕ್ಕಿ ಹಿಟ್ಟು ಸಾಕು. ತುಪ್ಪ ಸಾಕು, ದೊಡ್ಡ ಚಮಚ ಆದ್ರಿಂದ ತುಪ್ಪ ಸಾಕು. ಇದನ್ನ ಒಂಚೂರು ಅರಿಶಿನ ಹಾಕಿ, ಅರಿಶಿನ ಒಳ್ಳೆ ಸವರನ್ ಕಲರ್ ಕೊಡುತ್ತೆ, ಜೊತೆ ಶೋಭೆದ ಸಂಕೇತ ಅಲ್ವಾ. ಇದು ಚಪಾತಿ ಹಿಟ್ಟು, ಪೂರಿ ಹಿಟ್ಟು ತರ ಕಲ್ಸ್ಕೊಂಡ್ಬಿಡ. ಇಲ್ಲ ಎಣ್ಣೆ ಕಾಯ್ತಾ ಇರ್ಲಿ, ಕಲ್ಸ್ಕೊಂಡ್ಬಿಟ್ಟ ಊಟ. ಇದ್ರ ಪೂರಿ ಹಿಟ್ಟು ತರ ಕಲಿಸ್ತಾ ಇರ್ಲಿ. ಅತಿಥಿಗಳು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದು. ಸರಿ, ಖಂಡಿತ ಕಲಸಿ ಒಂದು ಒದ್ದೆ ಬಟ್ಟೆ ಹಾಕಿಟ್ಬಿಡು, ಅಥವಾ ಪ್ಲಾಸ್ಟಿಕ್ ಕವರ್ ಮುಚ್ಚಿಟ್ಟು. ಸರಿ ಬರ್ತೀನಿ. ಆಯ್ತು ಸರ್. ಇವಾಗ ರವೆ, ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು, ಅದಕ್ಕೆ ಸಾಟಿ ಅಂತ ತುಪ್ಪ, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀರನ್ನ ಸ್ವಲ್ಪನೇ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ಕಲಿಸ್ಕೊಂಡ್ರೆ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಾಗ ನಮ್ಗೆ ಚೆನ್ನಾಗಿ ಪೂರಿ ಮಾಡಕ್ಕೆ ಅನುಕೂಲ ಆಗತ್ತೆ. ಹಿಟ್ಟು ಕಲಸಿದೀಯಾ? ಒಳ್ಳೆ ಹದವಾಗಿದೆ, ಎಷ್ಟು ಕ್ಲಾಸಾಗಿ ಕಲಸಿದೀಯ. ಈಗ ಇದನ್ನ ಒಂದು ಪ್ಲಾಸ್ಟಿಕ್ ಕವರಕ್ಕೆ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟು ಬರೋಣಪ್ಪ. ಅಷ್ಟೊತ್ತಿಗೆ ಊಟ ಮಾಡ್ಕೊಂಬೇಡ. ಸರಿ.
ಬಂಧುಗಳೇ, ಗರ್ಗ್ ಪೂರಿಗೆ ಹಿಟ್ಟನ್ನು ಕಲಸಿಟ್ಕೊಳ್ತೀವಿ. ಈಗ ಇದನ್ನ ಉಂಡೆ ಮಾಡ್ಕೊಂಡ್ಬಿಟ್ಟು ಪೂರಿ ಥರ ಲಟ್ಟಿಸ್ಕೊಡ್ತೀವಿ. ನಾವೆಲ್ಲ ಲಾಟ್ ಮಾಡುವಾಗ ಹಿಂಗಂತೀವಿ ಅಷ್ಟೇ, ಒಂದೇ ಸೈಜ್ಗೆ ಬಂದ್ಬಿಡತ್ತೆ. ತುಂಬಾ ದೊಡ್ಡದು ಬೇಡ, ತುಂಬಾ ಚಿಕ್ಕದು ಬೇಡ. ಮನೆಯಲ್ಲಿ ಪೂರಿ ಮಾಡ್ತಾರಲ್ಲ, ಮೀಡಿಯಂ ಸೈಜ್ ಪೂರಿ, ಆ ಸೈಜ್ ಅದನ್ನ ರೌಂಡ್ ಮಾಡಿ ಹಾಕೊಂಡ್ಬಿಡ್ತಾರೆ. ಈಗ ಹಿಟ್ಟು ಕಲಸಿ ಉಂಡೆ ಮಾಡಿ ರೆಡಿ ಇಟ್ಕೊಂಡಿದ್ಯಾ. ನೀ ಇದನ್ನ ಆ ಕಡೆಗೆ ಇಟ್ಕೋ. ಇಲ್ಲಿ ಲಟ್ಸು, ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು, ಅಕ್ಕಿ ಇಟ್ಬೇಕೋ ಮೈದಾ ಇಟ್ಬೇಕು. ಮೈದಾ ಹಿಟ್ಟು ಬೆಸ್ಟ್, ಜಾಸ್ತಿ ಮೈದಾ ಹಿಟ್ಟು ಹಾಕೊಳ್ಳೋದು ಬೇಡ. ಪೂರಿ ಥರ ಲಟ್ಟಿಸ್ಬಿಟ್ಟು ಫೋರ್ಕಲ್ಲಿ ಚುಚ್ಬಿಟ್ಟು, ಅಥವಾ ನಿಮ್ಮಲ್ಲಿ ಫೋರ್ಕ್ ಇಲ್ಲದೆ ಹೋದ್ರೆ ತೆಂಗಿನ ಕಡ್ಡಿ, ಆಮೇಲೆ ಟೂತ್ ಪಿಕ್ಕು, ಆ ಥರ ಯಾವ್ದ್ರಲ್ಲಾದ್ರೂ ತೂತ ಮಾಡ್ಕೋಬೋದು. ಈಗ ಈ ಬಾಣಲಿನ ನಾವು ಈ ಕಡೆಗೆ ಎಣ್ಣೆ ಕಾಯ್ತಾ ಇದೆ, ಶಿಫ್ಟ್ ಮಾಡೋಣ, ಸಿಮ್ಮಲ್ಲಿ ಇಡೋಣ. ಇದು ಕಮ್ಮಿ ಕಾವಲ್ಲೇ ಬೇಯಿಸ್ಬೇಕು, ಜಾಸ್ತಿ ಓವರ್ ಆಗಿ ಉರಿ ಇಟ್ಕೊಂಡು ಬೇಯಿಸ್ಬಾರ್ದು. ತೂತ ಮಾಡೋಣ. ತೂತ ಯಾಕೆ ಮಾಡ್ಬೇಕು ಅಂದ್ರೆ ಪೂರಿ ಉಬ್ಬಾರ್ದು. ಇದು ಉಬ್ಬಿದ್ರೆ ಗರಿ ಬರಲ್ಲ ನಿನ್ಗೆ, ಆ ಕ್ರಿಸ್ಪಿನೆಸ್ ಇರಲ್ಲ. ಅದೇ ಒಂದು ನೋಡು, ಅದು ಒಂದು ಡೆಕೋರೇಷನ್ ಆ ಪ್ಲೇಟ್ಗೆ ಹಾಕ್ಬಿಟ್ಟೆ. ಈಗ ಎಣ್ಣೆ ಹದವಾಗ್ತಾಯಿದೆ, ಸಿಕ್ಕಾಬಟ್ಟೆ ಹೋಗೋದಕ್ಕಾದ್ರೆ ಏನಾಗುತ್ತೆ ಗೊತ್ತಾ, ಹೊರಗಡೆ ಕೆಂಪಾಗ್ಬಿಡುತ್ತೆ. ಪೂರಿ ಆಗಲಿ ಏನೇ ಆಗಲಿ ಕೈಯೋ ಐಟಮ್ ಒಳಗಡೆ ಬೆಂದಿರಲ್ಲ. ಹಾಗಾಗಿ ಈಗ ಹದವಾಗಿ ಕಾದಿದೆ. ಈಗ ಪೂರಿನ ನಿಧಾನಕ್ಕೆ ಸೈಡಿಂದ ಬಿಡ್ಬೇಕು. ಈ ಪೂರಿ ಇಂಥದ್ದೆಲ್ಲ ಹಿಂಗೆ ಮಧ್ಯಕ್ಕೆ ಬಿಡಬಾರ್ದು. ಮಧ್ಯಕ್ಕೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ, ಅದು ಬಿಟ್ಟು ಒಂದು 2 ನಿಮಿಷ ಆದಮೇಲೆ ಅದಕ್ಕೊಂದು ಚೂರು ಸ್ಟಿಫ್ನೆಸ್ ಬರಬೇಕು. ಆಗ ಎರಡನೇ ಪೂರಿ ಈ ಕಡೆ ಬರ್ತದೆ. ಅದಾಗೆ ಬರುತ್ತೆ. ಹಿಂಗೆ ಸಿಗಾಕೊಂಡಿದೆ ಅಂತ ಅನ್ಸುತ್ತೆ, ಅದಾಗೆ ಬರುತ್ತೆ. ಇನ್ನೊಂದು ಬಿಡು. ನೋಡಿ ಯಾಕೆ ಉಪ್ತಾ ಇಲ್ಲ ಹೇಳು. ತೂತ ಮಾಡಿರೋದ್ರಿಂದ ಉಪ್ತಾ ಇಲ್ಲ. ಇದು ಒಳ್ಳೆ ಸವರನ್ ಕಲರ್ ಬರಬೇಕು. ಇವಾಗಲೇ ನೋಡಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಬಣ್ಣ. ಇನ್ನು ನಾವು ಅಡಿಗೆ ಮಾಡುವಾಗ ನಾವು ಬಳಸುವಂತಹ ಪದಾರ್ಥಗಳಿಂದ ಒಂದು ವಿಶೇಷ ತರನಾದ ವಿಶಿಷ್ಟವಾದ ಯಾವುದಕ್ಕೆ ಕೃತಕವಾದ ಬಣ್ಣ ಹಾಕ್ಬೇಕಾಗಿಲ್ಲ. ಅರಿಶಿನ ಇದೆಯಲ್ಲ, ಅರಿಶಿನ ಒಳ್ಳೆ. ಅದಕ್ಕೆ ನಾವು ಕೇಸರಿ ಬಾತ್ಗೆ ನಾವು ಕ್ಯಾಟ್ರಿಂಗ್ ಆರ್ಡರ್ RVR ಕಿಚನ್ಗೆ ಆರ್ಡರ್ ಬರ್ತಲ್ಲ, ನಾವು ಕೇಸರಿ ಬಾತ್ಗೆ ನಾವು ಆರ್ಟಿಫಿಷಿಯಲ್ ಕಲರ್ ನಾವು ಹಾಕೋದೇ ಬರೀ ಅರಿಶಿನ. ಇಲ್ಲ ಅದು ಬೇಡ ಅಂದ್ರೆ ಬರೀ ಸಪಾತ್ ಬಕ್ಷಕ್ಕೆ ಸಜ್ಜಿಗೆ ತರ ಮಾಡ್ತೀವಲ್ಲ, ಅದೇ ತರನೇ. ಇದೇನು ಅಂತಂದ್ರೆ, ನಮ್ಮ ಅಡಿಗೆ ಮಾಡ್ತಾ ಮಾಡ್ತಾ ನಾವು ಎಷ್ಟು ಬಣ್ಣಗಳನ್ನ ಕಾಣ್ತೀವಿ ಅಂತಂದ್ರೆ, ನಿಸರ್ಗದಲ್ಲಿ ಇರೋ ತರ ಎಲ್ಲಾ ಬಣ್ಣಗಳ ತುಂಬಾ ವೆರೈಟಿ ಕಾಣ್ತೀವಿ. ಯಾಕಂದ್ರೆ ನಾವ್ ಅದನ್ನ ಹುಡುಕ್ತಾ ಹೋದ್ರೆ ನಮ್ಗೆ ಸಿಗಲ್ಲ ಅದು. ಆದ್ರೆ ಇಲ್ಲಿ ನಾವು ಅರ್ಶಿನ ಒಂದ್ ಸ್ವಲ್ಪ ಹೆಚ್ಚಿಗೆ ಆದ್ರೆ ಒಂದ್ ಬಣ್ಣ ಬರುತ್ತೆ, ಒಂಚೂರ್ ಕಡಿಮೆ ಆದ್ರೆ ಒಂದ್ ಬಣ್ಣ ಬರುತ್ತೆ. ಅದು ಮೆಣಸಿನ್ಕಾಯಿ ಹಾಕೋದು ಒಂಚೂರ್ ಜಾಸ್ತಿ ಆದ್ರೆ ಒಂದ್ ಹಸಿರು ಬಣ್ಣ ಬರುತ್ತೆ, ಕಡಿಮೆ ಆದ್ರೆ ಒಂದ್ ಬರುತ್ತೆ. ಆಮೇಲೆ ಒಂದೊಂದು ಮೆಣಸಿನ್ಕಾಯಿಗೆ ಒಂದೊಂದು ಬಣ್ಣ ಇದೆ. ಗುಂಟೂರು ಮೆಣಸಿನ್ಕಾಯಿಗೆ ಒಂದು ಬಣ್ಣ, ಸೇಲಂ ಮೆಣಸಿನ್ಕಾಯಿಗೆ ಒಂದು ಬಣ್ಣ. ಈ ಕೃತಕವಾದ ಬಣ್ಣಗಳನ್ನ ಈ ಸೌಂದರ್ಯ ವರ್ಧಕ ಪದಾರ್ಥಗಳಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪಯೋಗಿಸ್ತಾರೆ. ಅದರಿಂದ ಬಣ್ಣ ಎಕ್ಸ್ಟ್ರಾಕ್ಟ್ ಮಾಡಿ ಈ ಲಿಪ್ಸ್ಟಿಕ್ಕು ಅಂತದ್ದಕ್ಕೆಲ್ಲ ಹಂಗಾರೆ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಖಾರ ಆಗಲ್ವಾ ಅಂತ ಅಂತಾರೆ. ಅದರಲ್ಲಿ ಇರೋ ಬಣ್ಣ ಮಾತ್ರ ತಗೋತಾರೆ, ಖಾರ ತಗೊಳ್ಳಲ್ಲ. ಬಣ್ಣವನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆತರ ನಾವು ಒಂದೊಂದೊಂದೊಂದು ಗುಟ್ಟುಗಳನ್ನು ತಿಳ್ಕೊಳ್ತಾ ಹೋಗ್ಬಿಟ್ರೆ ಕಲಿಯೋದು ಎಷ್ಟಿರತ್ತಲ್ವಾ ಅಂತ. ಕಲಿಯೋದು ಬೇಕಾದಷ್ಟಿದೆ. ನಾವು ಹೇಳ್ತೀವಿ ಅಡುಗೆ ಅದು ಕಲ್ತಿದೀವಿ, ಇದು ಕಲ್ತಿದೀವಿ, ಏನು ಕಲ್ತಿಲ್ಲ. ನಾವು ಕಲಿಯೋದು ಬೇಕಾದಷ್ಟು ಬೆಟ್ಟದಷ್ಟಿದೆ. ನಾವಿನ್ನೂ ಒಂದು ಸಣ್ಣ ಕಲ್ಲು ಮಾತ್ರ. ಈಗ ಬಿಡುತ್ತೆ
ಕಾವು ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಬಿಡುವಾಗ ಕಮ್ಮಿ ಮಾಡ್ಕೋಬೇಕು, ಬೇಯಬೇಕು, ಹಾಗೇ ನಿಧಾನಕ್ಕೆ ಬೇಯಬೇಕು. ಈಗ ಒಂದೊಂದು ಪೂರಿ ಉಬ್ಬುತ್ತಲ್ಲ, ಅದು ಏನಕ್ಕೆ ಅಂತಂದ್ರೆ ನಾವು ಚುಚ್ಚವಾಗ ಕರೆಕ್ಟಾಗಿ ಚುಚ್ಚಿರಲ್ಲ. ಅದಕ್ಕೆ ಕ್ಲೀನಾಗಿ ಚುಚ್ಚಬೇಕು. ಗೊತ್ತಾಗ್ಬಿಡುತ್ತೆ. ಹಾಡ್ತಾ ಹಾಡ್ತಾರಾಗ ಮಾಡ್ತಾ ಮಾಡ್ತಾ ಅಡಿಗೆ ಕೆಲಸ ಅಂತ ತರಕಾರಿ. ಈ ಗರ್ಪುರಿನ ನಮ್ಮ ಜಿ ಕನ್ನಡ ಒಗ್ಗರಣೆ ಡಬ್ಬಿನಲ್ಲಿ ನಮ್ಮದು ಎಷ್ಟೋ ಸಾವಿರ ಎಪಿಸೋಡ್ ಆಯಿತು. ಬಹುಶಃ 2000 ಎಪಿಸೋಡು ಅಥವಾ 4000 ಎಪಿಸೋಡು. ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ. ಅದರಲ್ಲಿ ಉಪೇಂದ್ರ ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಪತ್ರಕರ್ತರನ್ನ. ಉಪೇಂದ್ರ ಅವರು ಒಂದು ಅಡಿಗೆ, ಅವರು ಆಗ ಉಪ್ಪಿ ಫಿಲಮ್ ಬಂದಿತ್ತು, ಉಪ್ಪಿಟ್ಟು ಅಂತ ಉಪ್ಪಿಟ್ಟು ಬಂದಿತ್ತು. ಉಪ್ಪಿಟ್ಟು ಫಿಲಮ್ ಬಂದಿತ್ತು. ಅದರಲ್ಲಿ ಉಪ್ಪಿಟ್ಟಿಗೆ ಅನುಗುಣವಾಗಿ ಒಂದು ಉಪ್ಪಿಟ್ಟನ್ನು ತೋರಿಸಿದ್ರು ಉಪೇಂದ್ರ ಸರ್. ಅದನ್ನ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂದ್ರೆ ಉಲ್ಟಾ ಮಾಡಿ ತೋರಿಸೋದು. ಈಗ ನಾವು ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಸಾಸಿವೆ, ಒಗ್ಗರಣೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕೊಂಡು ಆಮೇಲೆ ರವೆ ಹಾಕಿ ಹುರಿದು ಎಲ್ಲ ಮಾಡ್ತೀವಿ. ಅದನ್ನು ಉಲ್ಟಾ ಮಾಡಿ ತೋರಿಸಿದ್ರು. ಹೀಗೂ ಮಾಡ್ಬೋದು ಅಂತ ಉಪ್ಪಿಟ್ಟನ್ನು ಆಮೇಲೆಲ್ಲ ನಮಗೆಲ್ಲ ರುಚಿ ಕೊಟ್ಟರು. ಅದ್ಭುತವಾಗಿತ್ತು ಉಪ್ಪಿಟ್ಟು. ಈ ಉಪ್ಪಿಟ್ಟಿಗೂ ಆ ಉಪ್ಪಿಟ್ಟಿಗೂ ಯಾವ ವ್ಯತ್ಯಾಸನೂ ಇಲ್ಲ, ಹೈ ಕ್ಲಾಸ ಮಾಡಿದ್ರು. ಹಾಗೆ ನಾನು ಅವ್ರಿಗೆ ಇವತ್ತು ಜ್ಞಾಪಕ ಬರ್ತಾ ಇದ್ದಾರೆ ಅವ್ರಿಗೆ ನಮಗೆ ನಮಸ್ಕಾರ. ಹಾಗೆ ಒಗ್ಗರಣೆ ಡಬ್ಬಿ ಮುರಳಿ ಸರ್ಗೂ ಒಂದು ನಮಸ್ಕಾರ. ಈ ಗರ್ಪುರಿನ ಅವ್ರಿಗೆ ಮಾಡ್ಕೊಟ್ಟಿದ್ದೆ. ಮನೆಗೂ ತೊಗೊಂಡೋಗ್ಬೋದಾ ಅಂತ ಕೇಳಿದ್ರು. ಮನೆಗೆ ತೊಗೊಂಡೋಗೋದಕ್ಕೋಸ್ಕರ ಸರ್ ನಾನು ಮಾಡ್ಕೊಂಬಂದಿದ್ದೀನಿ, ದಯವಿಟ್ಟು ತೊಗೊಂಡೋಗಿ ಅಂತ ಅಂದೆ. ಮನೆಗೆ ತೊಗೊಂಡೋದ್ರು. ತುಂಬ ಚೆನ್ನಾಗಿದೆ ಹೆಂಗಾರ್ರೆ ಅಂತ ಹೇಳಿದ್ರು. ಆ ಎಪಿಸೋಡ್ ಸಿಗುತ್ತೆ ಜಿ ಕನ್ನಡ ಒಗ್ಗರಣೆ ಡಬ್ಬಿ ಹೆಂಗಾರ್ ಸ್ಪೆಷಲ್ ಅಂತಾನ, ಅಥವಾ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಉಪೇಂದ್ರ ಅವರ ಕಾರ್ಯಕ್ರಮ ನೋಡಬೇಕು ಅಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಅದರಲ್ಲಿ ನೋಡಿ, ಅದರಲ್ಲೂ ಗರ್ಪುರಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಗರಿಯಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ಆಯ್ತಾ, ಹೊಂಬಣ್ಣ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಗರಿಯಾಗಿರುತ್ತೆ. ಆಮೇಲೆ ಇದಕ್ಕೆ ಏನು ಗೊತ್ತಾ ಟ್ರಿಕ್ಕು, ಬಿಸಿನಲ್ಲೇ ಬೂರ ಸಕ್ಕರೆ ಹಾಕ್ಬೇಕು. ಇದು ಆರ್ಬಿಟ್ರೆ ಬೂರ ಸಕ್ಕರೆ ಹಿಡಿಯಲ್ಲ. ಅಥವಾ ಬೂರ ಸಕ್ಕರೆ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಬೂರ ಸಕ್ಕರೆ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಇರಲಿಲ್ಲ ಅಂತ ಅಂದರೆ ಸಕ್ಕರೆ ಪುಡಿ ಮಾಡಕ್ಕೆ. ಬಟ್ ಇದು ಮೆತ್ತಗಾಕಕ್ಕೆ ಬಿಡಲ್ಲ ಪೂರಿನ, ಅದು ಸ್ವಲ್ಪ ಮೆತ್ತಗೆ ಮಾಡುತ್ತೆ. ಈ ಜಾಂಗೀರು, ತುಣಿ ತೆಂಗುಗಳು ಅಂತ ಇದೆ ನಮ್ದೊಂದು ಸ್ವೀಟು. ಆ ತುಣಿ ತೆಂಗುಗಳಿಗೂ ಬೂರ ಸಕ್ಕರೆನೇ ಬೆಸ್ಟ್. ಈಗ ಪುಟ ಪೂರಿ ಕರ್ದಿದ್ದೀವಿ ಇಲ್ಲಿ. ಇದಕ್ಕೆ ಬೋರ ಸಕ್ಕರೆ ಪ್ಲಸ್ ಏಲಕ್ಕಿ ಪುಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊ. ಪೂರಿ ಪ್ರಮಾಣಕ್ಕೆ ಸಾಕು ಅಂತ ಸಾಕು 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 ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಮಾಡಬೇಕು ಅಂತ ಏನಿಲ್ಲ, ಬೇರೆ ಇನ್ಯಾವ್ದಾರ ಒಂದು ಅಡುಗೆಗಾಗತ್ತಲ್ಲ. ಈಗ ನೀನು ಮಿಕ್ಸ್ ಮಾಡುವಾಗ ಎಣ್ಣೆ ಬಿಸಿ ಎಣ್ಣೆ ಇರುತ್ತೆ, ಹಾರಿಸ್ಕೊಂಡ್ಬಿಡ್ತೀಯ. ಈ ಎಣ್ಣೆ ತೆಗೆದು ಬೂರ ಸಕ್ಕರೆ ಏಲಕ್ಕಿ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ಯಾ, ಇದನ್ನ ತಗೋ. ಇಲ್ಲ, ಫಸ್ಟ್ ಒಂದಕ್ಕೆ ಹಾಕು, ಒಂದಿಟ್ಕೊ, ಏಲಕ್ಕಿ ಪುಡಿ ಹಾಕು. ಅಲ್ಲ, ಇದು ಬೂರ ಸಕ್ಕರೆ ಏಲಕ್ಕಿ ಪುಡಿ ಮಿಶ್ರಣ ಕೈಯಲ್ಲೇ ಹಾಕು. ಚೆನ್ನಾಗಿ ಹಾಕ್ಬೋದು. ಅದು ಎಳ್ಕೊಳ್ಳೋದು, ಈಗ ಬಿಸಿನಲ್ಲೇ ಎಳ್ಕೊಳ್ಳೋದು. ಅದು ಕೈಯಲ್ಲಿ ಒಂದ್ಸಲ ಸ್ಪ್ರೆಡ್ ಮಾಡು. ಎಲ್ಲ ತುದಿ ಎಲ್ಲ ಹೋಗ್ಬೇಕು, ಅಣುಗು ಹೋಗ್ಬೇಕು ಅಂತಾರಲ್ಲ ಹಾಗೆ. ಅದನ್ನ ಮುಗಚ್ಕೊ, ನಿಧಾನಕ್ಕೆ ಮುಗಿಸ್ಕೋಬೇಕು, ಯಾಕಂದ್ರೆ ಉದುರೋಗ್ಬಿಡುತ್ತೆ. ಹಾಕಿ ಈಗ ಒಂದು ಪುರಿ ನಾನು ತೋರಿಸ್ಕೊಟ್ಟಂಗೆ ಮಾಡಿದ್ಯಾ. ಈಗ ಇನ್ನೊಂದು ನಮ್ಮ ವೀಕ್ಷಕ ಬಂಧುಗಳಿಗೆ ತೋರಿಸಿ ಯಾಕೆ ಮಾಡಬೇಕು ಅಂತ. ಕೈಯಲ್ಲಿ ಇಟ್ಕೊ, ಪೂರಿ ಕೈಯಲ್ಲಿ ಇಟ್ಕೊ, ಎಡಗೈಯಲ್ಲಿ. ಅದು ಕೋಟ್ ಆಗಬೇಕು ಕ್ಲೀನಾಗಿ. ಬಿಸಿ ಆದರೆ ಬಿಸಿನಲ್ಲಿ ಕೋಟ್ ಆಗುತ್ತೆ. ನೀರು ಬೂರ ಸಕ್ಕರೆಯಲ್ಲಿ ಇರಲ್ಲ. ಆ ದಪ್ಪ ಸಕ್ಕರೆ ನಾವು ಮಿಕ್ಸಿಗೆ ಹಾಕಿದ್ರೆ ಅದರಲ್ಲಿ ಬರುತ್ತೆ, ವೆಟ್ನೆಸ್ ಇರುತ್ತೆ. ಇದರಲ್ಲಿ ವೆಟ್ನೆಸ್ ಇರೋದೇ ಇಲ್ಲ.
ನೀ ಆರದ್ಮೇಲೆ ತಣ್ಣಗಾದ್ಮೇಲೆ ಬೋರ ಸಕ್ಕರೆ ಹಾಕಿದ್ರು ಅದು ಹಿಡಿಯಲ್ಲ. ಈ ಬಿಸಿನಲ್ಲೇ ಹಾಕಿದ್ರೆ ಅದು ಎಳ್ಕೊಳ್ಳುತ್ತೆ. ಬಂಧುಗಳೇ, ಈ ಗರ್ಪುರಿ ಇವತ್ತು ಮಾಡಿದೀವಿ. ಈ ಪದಾರ್ಥ ನೋಡ್ಬೇಕಾದ್ರೆ ಬಿಟ್ಟ ನಮಗೆ ಗೊತ್ತಾಗುತ್ತೆ. ಈ ನೋಡಿ ಹಿಂಗೆ ಹಿಡ್ಕೊಂಡು ನೋಡು, ಯಾವುದೇ ವಿಧವಾದಂತಹ ಹಿಂಗೆ ಹೊಡೆದ್ರೆ ನೋಡಿಲಿ ಕಟ್ ಕಟ್ ಅನ್ಬೇಕು. ನೋಡಿಲಿ ಪೂರಿ ಮುರಿದ್ರೆ ಟಕ್ ಅಂತ ಮುರಿಬೇಕು. ಈ ಚೆನ್ನಾಗಾಗಿದೆ, ಪರಿಪಕ್ವವಾಗಿದೆ. ಈ ಪೂರಿ ತಿಂದು ನೋಡ್ಬಿಟ್ಟು ನೀನೇ ತಿಂದು ನೋಡ್ಬೇಕು, ನಿನ್ನ ಅಭಿಪ್ರಾಯ ಹೇಗಿದೆ ಅಂತ ಹೇಳು. ಕಟ್ ಮಾಡಿರೋದನ್ನೇ ತಿಂದು ನೋಡ್ತೀನಿ. ಇದರಲ್ಲಿ ಚಿರೋಟಿ ರವೆ ಹಾಕಿರೋದು ಅಂತ ಅನ್ಸೋದೇ ಇಲ್ಲ. ಅದು ಮೊದಲನೇ ಪಾಯಿಂಟ್. ಜಾತಿ ಕನ್ಸಲ್ಲ ಅಂದ್ರೆ ನಾವು ಕಲ್ಸ್ಬಿಟ್ಟು 1 ಗಂಟೆ ಕಾಲ 2 ಗಂಟೆ ಕಾಲ ಇಡ್ತೀವಲ್ಲ. ಇವತ್ತೇ ಅರ್ಧ ಗಂಟೆ ಇಟ್ಟಿರೋದು, ಸಾಮಾನ್ಯ 1-2 ಗಂಟೆ ಕಾಲ ಇಡ್ತೀವಿ ಅದನ್ನ. ಹಾಗಾಗಿ ಅನ್ಸಲ್ಲ. ಬೋರಾ ಸಕ್ಕರೆ ಅಂತ ನೀವೇನ್ ಹೇಳಿದಿರಲ್ವಾ, ಅದೊಂಥರ ಪೂರ್ತಿ ನಾವು ಮನೇಲಿ ಸಕ್ಕರೆ ಪುಡಿ ಮಾಡಿದಾಗ ಬರೋ ಅಂತ ತುಂಬಾ ಸಣ್ಣಕ್ಕೆ ಪೌಡರ್ ಆಗಿಲ್ಲ, ಅದರ ರವೆ ರವೆ ತರ ಇದೆ. ಅದು ಬಾಯಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜೊತೆಗೆ ಏಲಕ್ಕಿ ಪುಡಿ, ಆಮೇಲೆ ಪೂರಿ ತುಂಬಾ ಕ್ರಿಸ್ಪಿ ಆಗಿದೆ. ಮಧ್ಯ ಮಧ್ಯ ಒಂಚೂರು ಅರಿಶಿಣದ ಫ್ಲೇವರ್ ಬಾಯಿಗೆ ಬರುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ. ಒಂದ್ಸರಿ ಮನೇಲಿ ಮಾಡಿ ತಿನ್ಬೇಕು. ಆಮೇಲೆ ಇದು ದಿಢೀರ್ ಅಂತ ಮಾಡಕ್ಕೆ ತುಂಬಾ ಈಸಿ ಆಗಿದೆ. ಒಂದು ತೀರಾ ಹೆವಿ ಅನ್ಸಲ್ಲ. ಹೌದು, ಅಯ್ಯೋ ಸಿಕ್ಕಾಬಿಟ್ಟೆ ಎಣ್ಣೆ, ಸಿಕ್ಕಾಬಿಟ್ಟೆ ಸಕ್ಕರೆ, ಸಿಕ್ಕಾಬಿಟ್ಟೆ ತುಪ್ಪ ಅವೆಲ್ಲ ಏನು ಅನ್ಸಲ್ಲ, ಹೆವಿ ಅಂತ ಅನ್ಸಲ್ಲ. ಯಾವುದೇ ಹಬ್ಬ ಹರಿದಿನಗಳಿಗೆ ಇದನ್ನ ಮಾಡ್ಕೋಬಹುದು. ಮುಂದೆ ರಾಮನವಮಿ ಬರುತ್ತೆ, ಯುಗಾದಿ ಬರುತ್ತೆ, ಯಾವ್ದಕ್ ಬೇಕಾದ್ರೂ ಮಾಡ್ಕೋಬಹುದು. ಯಾವುದೇ ಹಬ್ಬಕ್ಕೆ ಬೇಕಾದ್ರೆ, ಅಥವಾ ಯಾರೋ ಅತಿಥಿಗಳು ಬರೋರಿದ್ದಾರೆ ಸಡನ್ ಆಗಿ ಮಾಡ್ಬೋದು. ಇದು ಮಾಡಿ ಕುಡಿ. ಆದ್ರೆ ಕರಿತಿರಲ್ಲ, ಕರಿಯುವಾಗ ಸ್ವಲ್ಪ ನಿಧಾನಕ್ಕೆ ಕಮ್ಮಿ ಕವಲಿ. ತುಂಬಾ ಹೊತ್ತು ಕರೆದ್ರೆ ನಿಮ್ಗೆ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಹತ್ರಕ್ಕೆ ಜೋರ್ ಕಾವು ಇಟ್ಕೊಂಡ್ಬಿಟ್ಟು ಕರೆದ್ರೆ ಅದು ಮೆತ್ತಗೆ ಆಗುತ್ತೆ. ಆಮೇಲೆ ನೀವ್ ಹೇಳಿದ ತರ ಈ ಬೋರಾ ಸಕ್ಕರೆ ಹಾಕಿರೋದ್ರಿಂದ ನಾವು ಸುಮಾರು ಒಂದು 15 ದಿನಗಳವರೆಗೂ, ಯಾಕಂದ್ರೆ ಕೊಬ್ಬರಿಯ ಪ್ರಯೋಗ ಆಗಿಲ್ಲ, 1 ತಿಂಗಳಿಟ್ರು ಇದು ಏನ ಕೊಬ್ಬರಿಯ ಪ್ರಯೋಗ ಆಗಿಲ್ಲ ಇದರಲ್ಲಿ. ಅದರಿಂದ ವಾಸನೆ ಬರೋ ಯಾವುದೇ ರೀತಿಯ ಚಾನ್ಸು ಇಲ್ಲ. ಬಟ್ ಏರ್ ಟೈಟ್ ಕಂಟೈನರ್ ಹಾಕಿಡ್ಬೇಕು ಅಂತ. ತುಂಬಾ ಚೆನ್ನಾಗಿದೆ, ಬಾಯಿಗೆ ರುಚಿ ಸಖತ್ತಾಗಿ ಕೊಡ್ತಾ ಇದೆ. ಅದ್ಭುತವಾದ ತಿಂಡಿ, ದಿಢೀರ್ ಅಂತ ಮಾಡ್ಕೋಬಹುದು. ಗರಪುರಿ ಎಲ್ಲರೂ ಮಾಡಿ ಸವೀರಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಮಾಮಾಸ್ ಕೈ ರುಚಿನ ಪ್ರತಿಯೊಂದು ಅಡುಗೆನೂ ನೋಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಬಂಧುಗಳೇ. ಹೀಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯಕ ಇದೆ. ಅದನ್ನು ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಟಿಫಿಕೇಶನ್ಗಳೆಲ್ಲ ನಿಮಗೆ ತಲುಪತ್ತೆ. ಧನ್ಯವಾದಗಳು ಬಂಧುಗಳೇ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸಿಗೋಣ. ಧನ್ಯವಾದಗಳು.